ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವ್ಲಾಗ್ ಒಂದು ಕ್ಯಾಶುಯಲ್ ವ್ಲಾಗ್ ಆಗಿರುತ್ತೆ. ಜಸ್ಟ್ ಗೋ ವಿತ್ ದ ಫ್ಲೋ ಅನ್ನೋ ಥರ ಇರುತ್ತೆ ಈ ಒಂದು ವ್ಲಾಗ್. ಸೊ ಇವತ್ತಿನ ನನ್ನ ದಿನ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ಈ ವ್ಲಾಗಲ್ಲಿ ನೋಡೋಣ ಬನ್ನಿ. ಸಂಡೇ ಮಾರ್ನಿಂಗ್ ಜಿಮ್ ಹತ್ರ ಬಂದಿದ್ದೀನಿ. ಲೆಟ್ಸ್ ಸಿ. ನಂದು ಇವತ್ತಿದ್ದು ಶೋಲ್ಡರ್ ವರ್ಕೌಟ್. ಸೊ ಶೋಲ್ಡರ್ ವರ್ಕೌಟ್ ಮುಗಿಸಿ ಕಾರ್ಡಿಯೋ ಸೆಕ್ಷನ್ಗೆ ಬಂದೆ. ಯೂಶಲಾಗಿ ಸೈಕ್ಲಿಂಗ್ ಮಾಡೋಕ್ಕೆ ಬಂದಾಗ ನಾನು ವಿಡಿಯೋ ಕ್ಲಿಪ್ಸ್ನ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ. ಜಿಮ್ಮಲ್ಲಿ ಮ್ಯೂಸಿಕ್ ಕೇಳಿಕೊಂಡು ವಿಡಿಯೋ ಕ್ಲಿಪ್ಸ್ ಕ್ಯಾಪ್ಚರ್ ಮಾಡೋ ಮಜಾನೇ ಬೇರೆ. ಸೊ ನನ್ನ ವರ್ಕೌಟ್ ಎಲ್ಲನೂ ಮುಗಿಸಿ ಜಿಮ್ಮಿಂದ ಆಚೆ ಬಂದೆ. ಆ ಫ್ರೆಶ್ ಫೀಲ್ಸ್ ಸಿಗುತ್ತಲ್ಲ, ಅದೇ ಸಖತ್ತಾಗಿರುತ್ತೆ. ಈವನ್ ನಾನು ರೋಡಲ್ಲಿ ಕೂಡ ವಿಡಿಯೋ ಕ್ಲಿಪ್ಸ್ ಮಾಡ್ಕೊಂಡು ಬಂದೆ. ಕೆಲವೊಂದು ಸಲ ಕ್ರೌಡ್ ತುಂಬ ಜಾಸ್ತಿ ಇರುತ್ತೆ ಅಂತ ಆನ್ಲೈನ್ ಶಾಪಿಂಗೇ ಮಾಡಿಬಿಡ್ತೀನಿ. ಬಟ್ ಕೆಲವೊಮ್ಮೆ ಈ ರೀತಿ ಬಂದು ಹೋದರೆ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಅಂತ ಬಂದು ಹಣ್ಣು ತರಕಾರಿ ತಗೊಂಡು ಹೋಗ್ತೀನಿ. ಮನೆ ಹತ್ರನೇ ಇದೆ. ಆಚೆ ಹೋಗಿ ಶಾಪಿಂಗ್ ಮಾಡಿ ತುಂಬಾ ದಿನಗಳಾಗ್ಬಿಟ್ಟಿದೆ. ಎಸ್ಪೆಷಲಿ ಡಿಮಾರ್ಟ್‌ಗೆ ಹೋಗಿ ಅರೌಂಡ್ 8 to 9 ಮಂತ್ಸ್ ಆಗ್ತಾ ಬಂದಿದೆ. ಸೊ ಹಾಗಾಗಿ ಐ ಜಸ್ಟ್ ಥಾಟ್ ಡಿಮಾರ್ಟ್‌ಗೆ ಹೋಗೋಣ ಆ್ಯಂಡ್ ಅಲ್ಲಿ ಶಾಪಿಂಗ್ ಮಾಡಿಕೊಂಡು ಬರೋಣ ಅಂತ. ಸೊ ಡಿಮಾರ್ಟ್‌ಗೆ ಬಂದೆ ಆ್ಯಂಡ್ ನಂದು ನಾನು ಪರ್ಚೇಸ್ ಮಾಡೋವಂಥ ಐಟಮ್ಸ್ ಇದ್ದಿದ್ದು ನನಗೆ ಸೆಕೆಂಡ್ ಫ್ಲೋರಲ್ಲಿ. ಸೊ ಅಲ್ಲಿ ನನಗೆ ಬೇಕಾಗಿರೋ ಅಂಥದ್ದನ್ನು ನೋಡಿ ಪರ್ಚೇಸ್ ಮಾಡಿಕೊಂಡು ಹಾಗೆ ತುಂಬ ದಿನ ಆದಮೇಲೆ ಬಂದಿದ್ನಲ್ಲ, ಸೊ ಹಾಗೆ ಜಸ್ಟ್ ಕ್ಲಿಪ್ನ ರೆಕಾರ್ಡ್ ಮಾಡಿಕೊಂಡೆ ಅಷ್ಟೇ. ಆ್ಯಂಡ್ ನಂದು ಸೆಕೆಂಡ್ ಫ್ಲೋರಲ್ಲಿ ಎಲ್ಲ ಶಾಪಿಂಗ್ ಮುಗಿಸಿ ಫಸ್ಟ್ ಫ್ಲೋರಲ್ಲಿ ಹೋಮ್ ಡೆಕೋರ್ ಐಟಮ್ಸ್ ಇದೆ. ಸೊ ಅದನ್ನು ನೋಡೋಕ್ಕೆ ಅಂತ ಹೊರಟೆ. ಅಲ್ಲಿ ನನಗೆ ಫಸ್ಟ್ ತುಂಬಾ ಇಷ್ಟ ಆಗಿದ್ದು ಈ ರೆಡ್ ಕಲರ್ ಬಾಕ್ಸ್. ಗಿಫ್ಟಿಂಗ್ ಆರ್ಟಿಕಲ್ ಸೆಕ್ಷನಲ್ಲಿ ಇತ್ತು ಈ ಒಂದು ಬಾಕ್ಸ್. ತುಂಬಾ ಪ್ರೀಮಿಯಂ ಲುಕ್ ಕೊಡ್ತಿತ್ತು ರೆಡ್ ಕಲರ್ ಬಾಕ್ಸ್. ಆ್ಯಂಡ್ ಇದು ಪಿಂಕ್ ಬಾಕ್ಸ್ ಕೂಡ ಅದೇ ಪ್ರೈಸು 199. ಬಟ್ ನನಗೆ ಈ ಪಿಂಕ್ ಬಾಕ್ಸ್ ಒಂದು ಸ್ವಲ್ಪ ಓಕೆಶ್ ಅಂತ ಅನ್ನಿಸ್ತು. ಆ್ಯಂಡ್ ಓಪನ್ ಮಾಡಿ ಕೂಡ ಎಲ್ಲನೂ ಚೆಕ್ ಮಾಡ್ತಿದ್ದೆ ಬಾಕ್ಸಸ್ನ. ಪಿಂಕ್ ಬಾಕ್ಸ್ ಏನೋ ಓಕೆಶ್ ಅಂತ ಅನಿಸ್ತು. ಬಟ್ ನನಗೆ ಈ ರೆಡ್ ಕಲರ್, ಮರೂನ್ ಕಲರ್ ಬಾಕ್ಸ್ ತುಂಬಾ ಇಷ್ಟ ಆಯಿತು. ತುಂಬ ಪ್ರೀಮಿಯಂ ಲುಕ್ ಕೊಡೋ ಥರ ಇತ್ತು. ಲೈಕ್ ಯಾರಿಗಾದ್ರೂ ಗಿಫ್ಟ್ ಮಾಡೋವಾಗ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಬಾಕ್ಸಲ್ಲಿ ಏನಾದರೂ ಇಟ್ಕೊಟ್ರೆ. ಹಾಗೆ ಬೇರೆ ಬಾಕ್ಸಸ್ ಎಲ್ಲ ನೋಡ್ತಿದ್ದೆ ಆ್ಯಂಡ್ ಫ್ಲವರ್ ವೈಸಸ್ ಕೂಡ ನೋಡ್ತಾ ಇದ್ದೆ. ನಮ್ಮದೇ ಒಂದು ಸ್ವಂತ ಮನೆ ಅಂತ ಆದರೆ ಇಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿ ಎಲ್ಲ ಕಾರ್ನರ್ಸಲ್ಲೂ ಇಟ್ಬಿಡ್ಬೋದು. ಒಳ್ಳೆ ಪ್ರೈಸಸಲ್ಲೂ ಸಿಗ್ತದೆ. ಸೊ ನಾನು ವಿತ್ ಪ್ರೈಸ್ ಎಲ್ಲ ಐಟಮ್ಸ್ನೂ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಈ ವಿಡಿಯೋ ಅಲ್ಲಿ. ಸೊ ಈ ಒಂದು ವೇಸ್ ಕೂಡ ತುಂಬ ಕ್ಯೂಟ್ ಅನಿಸ್ತು. ಸೊ ತಗೊಂಡು ಕೈಯಲ್ಲಿ ಹಿಡ್ಕೊಂಡು ವಿಡಿಯೋಗೆ ಪೋಸ್ ಎಲ್ಲ ಕೊಟ್ಕೊಂಡು ನೋಡ್ತಿದ್ದೆ. ಆ್ಯಂಡ್ ಈ ಪಿಂಕಿಶ್ ಫ್ಲವರ್ ವೇಸ್ ಕೂಡ ತುಂಬಾ ಪ್ರಿಟ್ಟಿಯಾಗಿ ಕಾಣಿಸ್ತಾ ಇತ್ತು. ಸೊ ನಾನು ಪ್ರತಿಯೊಂದು ಐಟಮ್ಸ್ನ ತಗೊಂಡು ಪ್ರೈಸಸ್ ಎಲ್ಲನೂ ಚೆಕ್ ಮಾಡಿ, ಇದು ಕೂಡ ತುಂಬ ಚೆನ್ನಾಗಿದೆ ವಿಡಿಯೋಲಿ ನೀವು ನೋಡ್ತಿದ್ರೆ. ಆ್ಯಂಡ್ ಅದಾದಮೇಲೆ ಈ ಥರ ಪ್ಲೇಟ್ಸ್ ಎಲ್ಲ ನೋಡಿದೆ. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಫ್ರಮ್ 59 ಇತ್ತು. ಡಿಸೈನ್ಸೂ ತುಂಬ ಚೆನ್ನಾಗಿತ್ತು. ಸೊ ಎಲ್ಲನೂ ನೋಡಿಕೊಂಡು ಇದೊಂದು ಕಾಫಿ ಸಿಪ್ಪರ್. ಇದರದ್ದು ಸೆಲ್ಲಿಂಗ್ ಪ್ರೈಸ್ ಬಂದು 99 ರುಪೀಸ್. ಸೊ ತುಂಬ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಎಲ್ಲ ಐಟಮ್ಸ್. ಆ್ಯಂಡ್ ಇದೊಂದು ಕಾಫಿ ಕಪ್. ಇದರದ್ದು ಪ್ರೈಸು 129 ಇದೆ. ತುಂಬಾ ಕ್ಲಾಸಿ ಲುಕ್ ಕೊಡ್ತಾ ಇತ್ತು. ಆ್ಯಂಡ್ ಇದೊಂದು ಕ್ಯೂಟ್ ಫ್ಯಾನ್ ಕೂಡ ನೋಡಿದೆ. ಇದು 159 ರುಪೀಸು. ತುಂಬಾ ಕ್ಯೂಟ್ ಆಗಿತ್ತು ಇದು. ಸೊ ನನ್ನ ಶಾಪಿಂಗ್ ಎಲ್ಲನೂ ಮುಗಿಸಿ ಈ ಗಿಫ್ಟ್ ಆರ್ಟಿಕಲ್ಸು, ಡೆಕೋರ್ ಐಟಮ್ಸ್ ಎಲ್ಲನೂ ನೋಡಿ ನನಗೆ ಬೇಕಾಗಿದ್ದನ್ನು ತಗೊಂಡು ಬಿಲ್ ಮಾಡಿಸಿ ನಾನು ಮನೆಗೆ ಹೊರಟೆ. ಸೊ ಇದಾಗಿತ್ತು ನನ್ನ ಡಿಮಾರ್ಟ್ ಶಾಪಿಂಗ್. ಟ್ವಿಂಕಲ್ ಟ್ವಿಂಕಲ್ ಇಲ್ಬಾ ಇಲ್ಬಾ ಟೆಲ್ ಅದರ್ ಟ್ವಿಂಕಲ್ ಟ್ವಿಂಕಲ್ Twinkle, twinkle, little star. ಅವ್ವೈ
Water. 1, 2, 3, 4, 5 5, 6 6, 7. and you 8. No. Atar, what is this? Egg. Nice. So you're having protein rich food, right? Tell yes. Yes. You like it? Egg is the secret of your energy? Yeah. ಹಾಯ್ ಗೈಸ್, ತುಂಬಾ ದಿನ ಆದ್ಮೇಲೆ ವ್ಲಾಗ್ ನ ಮಾಡ್ತಾ ಇದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ತುಂಬಾ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಿದ್ದೀನಿ ಅಂದ್ರೆ ಸ್ಪೆಷಲ್ ಆಗಿ ವ್ಲಾಗ್ ಮಾಡ್ಬೇಕಲ್ವಾ. ಸೊ ನನ್ ಜೊತೆ ಇವಾಗ ಒಂದ್ ಸ್ಪೆಷಲ್ ಪರ್ಸನ್ ಇದಾರೆ. ಯಾರು ಅಂತ ನೋಡ್ತೀರಾ? ಎಸ್, ನಮ್ಮ ಅಕ್ಕ ಇದ್ದಾರೆ ನನ್ ಜೊತೆ. ಹಾಯ್. Hello. ಸೊ ನಿಮ್ ತಂಗಿ ತುಂಬಾ ದಿನ ಆದ್ಮೇಲೆ ಯೂಟ್ಯೂಬ್ ವಿಡಿಯೋಸ್ ನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವಳು ತುಂಬಾ ಲೇಜಿ, ಅದಕ್ಕೆ ತುಂಬಾ ದಿನ ಆದ್ಮೇಲೆ ಮಾಡ್ತಾಳೆ. ಸೊ ನೀವ್ ಮೋಟಿವೇಟ್ ಮಾಡ್ಬೇಕಲ್ಲ ಅವಳಿಗೆ. ಅವಳೇನೋ ಲೇಜಿ, ನೀವ್ ಯಾಕೆ ಅವಳನ್ನ ಫುಲ್ಲು ಆಕ್ಟಿವ್ ಆಗಿ ಇರಿಸ್ಬಾರ್ದು? ನನ್ ಮಾತ್ ಕೇಳಿದ್ರೆ ತಾನೇ ಅವಳು ಆತರ ಮಾತಿಂದ ಮೋಟಿವೇಟ್ ಮಾಡಂಗಿದ್ರೆ ನಾನು ಯಾವತ್ತೋ ಮೋಟಿವೇಟ್ ಮಾಡ್ತಾ ಇದ್ದೆ ಅವಳನ್ನ. ಅವಳು ಏನಿದ್ರು ಅವಳಿಗೆ ಇಷ್ಟ ಬಂದ್ರೆ ಅಷ್ಟೇ ಮಾಡುದು. ಹೌದಾ? ಅವಳಿಗೆ ಇಷ್ಟ ಬರ ಹಂಗೆ ಮಾಡೋದಕ್ಕೆ ನೀವೇನೇನು ಮಾಡ್ಬೋದು? ಸಜೆಷನ್ಸ್ ಕೊಡಿ. ನಾನ್ ಅದಕ್ಕೆ ಹೇಳ್ತಾ ಇರ್ತೀನಿ ಯಾವಾಗ್ಲೂ, ನಿನ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ, ಮಾಡು, ಫ್ಯಾನ್ಸ್ ತುಂಬಾ ಜನ ಇದಾರೆ, ವೇಟ್ ಮಾಡ್ತಾ ಇರ್ತಾರೆ ವ್ಲಾಗ್ಸ್ಗೆ, ಮಾಡು ಅಂತ ಆ ತರ ಮೋಟಿವೇಟ್ ಮಾಡ್ತಾ ಇರ್ತೀನಿ. ಅಂದ್ರೂ ಮಾಡಲ್ಲ. ಏನ್ ಮಾಡೋದು, ಆಚೆಗಡೆ ಫ್ಯಾನ್ಸ್ ಇರ್ತಾರೆ, ಅವರು ಇವರು ತುಂಬಾನೇ ಮೋಟಿವೇಟ್ ಮಾಡ್ತಾರೆ. ಬಟ್ ಮನೇಲಿ ಫ್ಯಾನ್ಸ್ ಇರ್ಬೇಕಲ್ವಾ? ನೀವೇನಾದ್ರೂ ನಿಮ್ ತಂಗಿಗೆ ಫ್ಯಾನಾ? ಅದನ್ನೇ ರೀ ನಾನು ಹೇಳಿದ್ದು, ನನ್ ಫ್ಯಾನೇ, ನಾನ್ ಮೋಟಿವೇಟ್ ಮಾಡ್ತೀನಿ ಅಂತ. ಹೌದಾ? ಎಷ್ಟ್ ದೊಡ್ಡ ಫ್ಯಾನು ಸ್ವಲ್ಪ ಹೇಳ್ತೀರಾ? ಗಾಳಿ ಬೀಸಕ್ಕೆ ಆಗಲ್ಲ, ಅಷ್ಟು ದೊಡ್ಡ ಫ್ಯಾನ್ ನಾನು. ಏನ್ ಗುರು, ಇಂತ ಡೈಲಾಗ್ ಎಲ್ಲ ಕಲ್ತ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಯಾರ್ ಸ್ಟೂಡೆಂಟ್ಸ್ ಹೇಳ್ಕೊಟ್ರ ಈ ಡೈಲಾಗು? ನೋ ವೇಸ್, ಏನಿದ್ರು ಒನ್ ಅಂಡ್ ಓನ್ಲಿ ಅಕ್ಷತಾನೇ ಮಾತಾಡೋದು. ನನಗೆ ಯಾರು ಹೇಳ್ಕೊಡೋ ನೆಸೆಸಿಟಿನೇ ಇಲ್ಲ. ಒಬ್ಬ ಯಾರಾದ್ರೂ ಅವಳ ಸ್ಟೂಡೆಂಟ್ಸ್ ಈ ವ್ಲಾಗ್ ನ ನೋಡ್ತಾ ಇದ್ರೆ ನೋಡಿ, ನಿಮ್ ಮ್ಯಾಮು ಫುಲ್ ಡೈಲಾಗ್ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ.